ಅಲ್ಲಿ ಯಾರು ಇಷ್ಟ? ಪ್ರತಾಪೇ ಇಷ್ಟ ನಂಗೆ ಅಷ್ಟೇ. ಅಲ್ಲಿ ಯಾರು ಇಷ್ಟ ನಿಮ್ಗೆ? ಸಂಗೀತ. ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಫ್ಕೋರ್ಸ್ ಸಂಗೀತ. ಹುಡುಗಿರಲ್ಲಿ ಯಾರು ತುಂಬಾ ಚೆನ್ನಾಗಿ ಆಡ್ತಾರೆ? ಹುಡುಗಿರಲ್ಲಿ ನಾನು ಹುಡುಗಿರ್ ಮ್ಯಾಟರ್ಗೆ ಎಂಟರ್ ಆಗಲ್ಲ ಸರ್. ಹುಡುಗಿರಲ್ಲಿ ನಾನು ಹುಡುಗಿರ್ ಮ್ಯಾಟರ್ಗೆ ಎಂಟರ್ ಆಗಲ್ಲ ಸರ್. ಬಿಗ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ಗೆ ವಿನಯ್ ಕಂಡ್ರೆ ಇಷ್ಟ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಅವರೇ ವಿನಯ್ ಅವರೇ ಗೆಲ್ಬೇಕು. ಇದು ಕಾರ್ತಿಕ್ ಕಂಡ್ರೆ ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ಕಾರ್ತಿಕ್ನೇ. ಯಾರು ಮೈಂಡ್ ಗೇಮ್ ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಅನ್ಸ್ತಾ ಇದೆ. ಯಾರು ಗೆಲ್ಬೇಕು? ಡ್ರೋನ್ ಗೆಲ್ಬೇಕು. ಮೈಂಡ್ ಗೇಮ್ ಯಾರು ಆಡ್ತಿದ್ದಾರೆ? ಪ್ರತಾಪ್ ಆಡ್ತಾ ಇದ್ದಾನೆ. ಪ್ರತಾಪ್ ನಮ್ರತಾ ನಿನ್ನೆ ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ರತಾ ಕ್ಯಾಪ್ಟನ್ ಆಗಿದ್ದಾರೆ, ಓಕೆ, ಬಟ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಮಾಡಕ್ ಬರಲ್ಲ. ಪಾಪ ಅವಳು ಕಷ್ಟಪಟ್ಟವಳೆ, ಸ್ವಲ್ಪ ಸಿಂಪತಿನೂ ಗಟ್ಸ್ಕೊಂಡ್ಳು ಅವಳು, ಅಲ್ಪಿ ಹಂಗೆ ಹಿಂಗೆಲ್ಲ ಮಾಡ್ಕೊಂಡು ಆದ್ರೆ ಕ್ಯಾಪ್ಟನ್ ಆಯ್ತು. ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ನಿಮ್ಗೆ? ನಮ್ಗ ವಿನಯ್. ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ವಿನಯ್. ನಮ್ರತಾ ನಿನ್ನೆ ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ರತಾ ಕ್ಯಾಪ್ಟನ್ ಆಗಿದ್ದಾರೆ, ಓಕೆ, ಬಟ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಮಾಡಕ್ ಬರಲ್ಲ, ಆದ್ರೂ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಚಾರ್ಜರ್ ಏನೋ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಸುದ್ದಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡ್ತಾರಾ? ಸರ್, ಬಿಗ್ ಬಾಸ್ ಮನೇಲಿ ಮೊಬೈಲ್ ಯೂಸ್ ಮಾಡ್ತಾರಾ ಅಂತ ಕೇಳಿದ್ರೆ ಅದು ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ಒಳಗಡೆ ನಾನು ಹೋಗಿ ನೋಡಿಲ್ಲ. ಒಳಗಡೆ ಹೋಗಿ ನೋಡಿದ್ರೆ ಹೇಳ್ತಿದ್ದೆ ನಾನು. ಚಾರ್ಜರ್ಗಳು ಸಿಕ್ಕಿದೆ, ಅದೆಲ್ಲ ವಿಡಿಯೋಸ್ ಬಂದಿದೆ. ಸರ್, ವೈರಲ್ ವಿಡಿಯೋಸ್ ಎಷ್ಟೊಂದು ಆಗುತ್ತೆ, ಅದನ್ನೆಲ್ಲ ನಾವು ನಿಜ ಅಂತ ನಂಬಕ್ಕಾಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ನಿಮ್ಗೆ? ನಮ್ಗ ವಿನಯ್. ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ವಿನಯ್. ಆಮೇಲೆ ಪ್ರತಾಪ್ ಒಂದು ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು, ಪ್ರತಾಪ್ ಮೈಂಡ್ ಗೇಮ್ ಮಾಡ್ತಿದ್ದಾನೆ ಅಂದ್ರೆ ಎಲ್ಲಾದ್ರೂ ಅವನ್ನೇ ಟಾರ್ಗೆಟ್ ಮಾಡಿದ್ರೆ ಅದಕ್ಕೆ ಅವ್ನು ಮೈಂಡ್ ಗೇಮ್ ಮಾಡ್ತಿದ್ದಾನೆ. ಇನ್ನೋಸೆಂಟ್ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ಕೊಂತ ಇದ್ದಾನೆ. ಹೌದು, ಇನ್ನೋಸೆಂಟ್ ಅನ್ನ ಪ್ರೂವ್ ಮಾಡ್ತಿದ್ದಾನೆ. ಯಾಕಂದ್ರೆ ಎಲ್ಲಾರು ಅವನ್ನೇ ಟಾರ್ಗೆಟ್ ಮಾಡೋದಿದೆ. ಈಗ ಅಲ್ಲಿರೋರು ಬಗ್ಗೆ ಅವನು ಒಳ್ಳೆಯವರಾಗ್ಬೇಕು ಅಂದ್ರೆ ಈಚೆಗೆ ಒಳ್ಳೆಯವನಾಗಿದ್ದಾನೆ, ಬಟ್ ಅಲ್ಲಿರೋರು ಕೆಟ್ಟವನಾಗಿದ್ದಾನೆ ಅಷ್ಟೇನೆ. ಬಿಗ್ ಬಾಸ್ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು? ನನ್ ತಿಳಿದಿರೋ ಪ್ರಕಾರ ವಿನಯ್. ಅಷ್ಟೇ, ವಿನಯ್ ಅನ್ಸುತ್ತೆ. ಗೆಲ್ಬೇಕಾಗಿರೋದು ಅವ್ರೇನಾ? ಹಾ. ಮೈಂಡ್ ಗೇಮ್ ಮಾಡ್ತಿರೋರು ಯಾರು? ಫಿಸಿಕಲ್ ಗೇಮ್ ಮಾಡ್ತಿರೋರು ಯಾರು? ಮೈಂಡ್ ಗೇಮ್ ಮಾಡ್ತಿರೋರು ಪ್ರತಾಪ್ ಅನ್ಸುತ್ತೆ. ಅದ್ರ ಬಗ್ಗೆ ವಿನಯ್ ಗೆಲ್ಬೇಕು. ನೆಕ್ಸ್ಟ್ ಗೆದ್ರೆ ಒಟ್ಟು ಸಂತೋಷ ಆದ್ರೂ ನೆಕ್ಸ್ಟ್ ಸೆಕೆಂಡ್ ಬಂದ್ರು ಪರವಾಗಿಲ್ಲ. ಯಾಕಂದ್ರೆ ಅವರ ಹೆಲ್ಪಿಂಗ್ ನೇಚರ್ಗೋಸ್ಕರ ಹೇಳ್ತಿರೋದು ಇದು. ಹುಡುಗಿರಲ್ಲಿ ಯಾರು ತುಂಬಾ ಚೆನ್ನಾಗಿ ಆಡ್ತಾರೆ? ಹುಡುಗಿರಲ್ಲಿ ನಾನು ಹುಡುಗಿರ್ ಮ್ಯಾಟರ್ಗೆ ಎಂಟರ್ ಆಗಲ್ಲ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಗೆ ಇಷ್ಟ? ನಂಗೆ ಪ್ರತಾಪೇ ಇಷ್ಟ. ಅವ್ರಿಗೆ ನಾನು ಯಾವಾಗ್ಲೂ ವೋಟ್ ಮಾಡ್ತಾ ಇರೋದು, ಅವರೇ ಗೆಲ್ಬೇಕು. ಮೈಂಡ್ ಗೇಮ್ ಇಲ್ಲ ಚೆನ್ನಾಗ್ ಆಡ್ತಿದ್ದಾರೆ ಸರ್ ಅವರು. ಪಾಪ ಅವಾಗಿಂದ ಇದ್ರಲ್ಲಿ ಬಂದು ಕಷ್ಟದಲ್ಲಿ ಇದ್ ಮಾಡಿದಾರೆ, ಚೆನ್ನಾಗ್ ಆಡ್ತಾರೆ, ಅವರೇ ಗೆಲ್ಬೇಕು. ಬಿಟ್ರೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಪ್ರತಾಪೇ ಇಷ್ಟ ನಂಗೆ ಅಷ್ಟೇ. ನಮ್ರತೆ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ, ಏನ್ ಹೇಳ್ತೀರಾ? ಪ್ರತಾಪೇ ಚೆನ್ನಾಗ್ ಆಡ್ತಿರೋದು, ಅವರೇ ಗೆಲ್ಬೇಕು ಅಷ್ಟೇ. ಅವರೇ ಗೆಲ್ಬೇಕು, ಚೆನ್ನಾಗ್ ಆಡ್ತಿದ್ದಾರೆ, ಅವರೇ ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಸಂಗೀತ. ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಫ್ಕೋರ್ಸ್ ಸಂಗೀತ. ಡಬಲ್ ಗೇಮ್ ಯಾರು ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ? ವಿನಯ್, ತುಕಾಲಿ ಸಂತೋಷ್. ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್? ಅಫ್ಕೋರ್ಸ್ ಇದು ಸಂಗೀತ. ನಮ್ರತ್ ಅವರು ನಿನ್ನೆ ಕ್ಯಾಪ್ಟನ್ ಆಗಿದ್ದಾರೆ. ಆಬ್ವಿಯಸ್ಲಿ ಇವನ್ ಶಿ ಡಿಸರ್ವ್ಸ್ ಟು ಬಿ ಎ ಕ್ಯಾಪ್ಟನ್. ಅವ್ರು ಆಗಿದ್ದಾರೆ, ಒಳ್ಳೇದೇ ಅದು. ಬಟ್ ಕ್ಯಾಪ್ಟನ್ಸಿ ಚೆನ್ನಾಗಿ ನಡೆಸ್ತಾರೆ ಅಂತ ನಂಬಿಕೆ ಇಲ್ಲ. ಯಾರು ಆಗ್ಬೇಕಾಗಿತ್ತು ನಿಮ್ಮ ಪ್ರಕಾರ? ಸಂಗೀತ ಆಗಿದ್ರೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೇಕು ಅಂತಿದ್ದೀರಾ? ಸಂಗೀತ ಆದ್ರೆ ಚೆನ್ನಾಗಿರುತ್ತೆ. ಸ್ಟ್ರಾಂಗ್ ಮೆಸೇಜ್ ಹೋಗುತ್ತೆ ಕರ್ನಾಟಕಗೆ. ಸೈಲೆಂಟ್ ಕಿಲ್ಲರ್ ಅಂತ ಸೈಲೆಂಟ್ ಕಿಲ್ಲರ್ ಅಂತ ಅದು ಮನೆ ಒಳಗಡೆ ಇರೋ ಅಭಿಪ್ರಾಯ ಅಷ್ಟೇ. ಬಟ್ ಔಟ್ ಸೈಡ್ ಶಿ ಇಸ್ ಅ ಟ್ರೂ ಜೆನ್ಯೂನ್ ಕಂಟೆಸ್ಟೆಂಟ್. ಬಿಗ್ ಬಾಸ್ ಅಲ್ಲಿ ಯಾರು ಕಂಡ್ರೆ ಇಷ್ಟ? ನಮ್ಗೆ ವಿನಯ್ ಕಂಡ್ರೆ ಇಷ್ಟ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಅವರೇ ವಿನಯ್ ಅವರೇ ಗೆಲ್ಬೇಕು. ಯಾರು ಮೈಂಡ್ ಗೇಮ್ ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ? ಪ್ರತಾಪ್ ಅನ್ಸ್ತಾ ಇದೆ. ನಮ್ರತ್ ಅವರು ನಿನ್ನೆ ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಕ್ಯಾಪ್ಟನ್ ಆಗಿದ್ದಕ್ಕೆ ಬಹಳ ದಿವಸದಿಂದ ಅವರು ಕಾಯ್ತಾ ಇದ್ರು. ಅವರು ಕ್ಯಾಪ್ಟನ್ ಆಗಿ ಚೆನ್ನಾಗಿ ಹೌದೌದು ಅನ್ಸುತ್ತೆ. ಮೈಂಡ್ ಗೇಮ್ ಆಡ್ತೀರಾ, ಫಿಸಿಕಲ್ ಗೇಮ್ ಆಡ್ತೀರಾ? ಮೈಂಡ್ ಗೇಮ್ ಪ್ರತಾಪ್ ಅನ್ಸುತ್ತೆ, ಫಿಸಿಕಲ್ ಗೇಮ್ ಕಾರ್ತಿಕ್, ವಿನಯ್. ಬಿಗ್ ಬಾಸ್ ನ ಯಾರು ಗೆಲ್ಬಹುದು? ವಿನಯ್ ಗೆಲ್ಬಹುದು. ನಿಮ್ಮ ಬಗ್ಗೆ ಯಾರು ಗೆಲ್ಬೇಕಂತ ಇಷ್ಟ? ವಿನಯ್ ಅವರೇ ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಕಂಡ್ರೆ ಇಷ್ಟ? ನಮ್ಗೆ ಇದು ಕಾರ್ತಿಕ್ ಕಂಡ್ರೆ ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ಕಾರ್ತಿಕ್ನೇ. ಕಾರ್ತಿಕ್ ಬಕೆಟ್ ಹಿಡಿತಾನೆ ವಿನಯ್ಗೆ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಬಕೆಟ್ ಇಡ್ತಾ ಇಲ್ಲ. ಇದು ಕಾರ್ತಿಕ್ ಹೆಚ್ಚಿಕೊಂಡು ಸಂಗೀತ 0 ಅಂತ ಹೇಳಿದ್ದಾರೆ. ಅದೆಲ್ಲ ಕ್ಲಿಯರಿಟಿ ಕೊಟ್ಟಿದಾರಲ್ಲ, ಏನ್ ಬೇಕು ಅವ್ರಿಗೆ? ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಅಲ್ಲಿ ನಿಮ್ಗೆ? ಅದರಲ್ಲಿ ವಿನಯ್ ಅನ್ಸುತ್ತೆ. ಈಗ ವಿನಯ್ ಗೆಲ್ಬೇಕಾ? ಇಲ್ಲ, ವಿನಯ್ ಇಲ್ಲ, ಕಾರ್ತಿಕ್ ಅವನು ಸ್ಟ್ರಾಂಗ್ ಇದ್ದಾನೆ, ಬಟ್ ಗೆಲ್ಲೋದು ಮಾತ್ರ ಇವನು ಕಾರ್ತಿಕ್. ಮೈಂಡ್ ಗೇಮ್ ಯಾರು ಆಡ್ತಿದ್ದಾರೆ? ಪ್ರತಾಪ್ ಆಡ್ತಾ ಇದ್ದಾನೆ. ಪ್ರತಾಪ್ ಮೈಂಡ್ ಗೇಮ್ ಪ್ರತಾಪ್ ಆಡ್ತಾ ಇದ್ದಾನೆ. ಲೇಡೀಸ್ ಯಾರು ಗೆಲ್ಬೇಕಂತ ನಿಮ್ಮ ಇವ್ರು ತನಿಷಾ ಕುತ್ಕೊಂಡಾಗ
ಗಣೇಶ ಕುಪ್ಪಣ ಅವ್ರ ಬಗ್ಗೆ ಒಪಿನಿಯನ್ ಏನು? ಒಳ್ಳೆ ಗೇಮ್ ಆಡ್ತಾ ಇದಾರೆ. ಮೈಂಡ್ ಗೇಮ್ ಮಾಡ್ತಿಲ್ಲ ಇಲ್ಲ ಮೈಂಡ್ ಗೇಮ್ ಆಡ್ತಾರೆ ಅವರು. ಏನೇ ಇದ್ರೆ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಎದುರುಗಡೆನೆ. ಸೊ ಅದಷ್ಟೇ. ಯಾರು ಗೆಲ್ಬೇಕು? ಡ್ರೋನ್ ಗೆಲ್ಬೇಕು. ಅದಕ್ಕೆ ಗೆಲ್ಬೇಕು. ಡ್ರೋನ್ ಹೆಂಗ್ ಗೆಲ್ಬೇಕು ಅಂದ್ರೆ ಡ್ರೋನ್ ಚೆನ್ನಾಗಿ ಆಡ್ತಾವನೆ, ಮೈಂಡ್ ಉಪಯೋಗಿಸಿ ಆಡ್ತಾವಲ್ಲ. ಇನ್ನೋಸೆಂಟ್ ಅಂತ ಅಂದ್ಬಿಟ್ಟು ಅಂತಾರೆ ಬ್ರೋ ಇವಾಗ ಹೆಂಗೆ ಅಂದ್ರೆ ಎಲ್ಲಾ ಸ್ಟ್ರಾಟಜಿ ಮಾಡ್ಬೇಕಾದ್ರೆ ಎಲ್ಲಾರು ಇನ್ನೋಸೆಂಟ್ ಆಯ್ತಾರೆ ಬ್ರೋ. ಆಡೋದ್ ನೀಟಾಗಿ ಮೀನ್ ಬರ್ಬೇಕಲ್ವಾ. ಅವ್ರವ್ರದ್ದು ಏನೇನಿರುತ್ತೆ ಅವ್ರು ತೋರಿಸಿದ್ರೆ ನೀಟಾಗಿ ಆಡ್ತಾರೆ. ಮೈಂಡ್ ಗೇಮ್ ಯೂಸ್ ಮಾಡ್ತಾ ಇದ್ದಾನ ಪ್ರತಾಪ್. ಆರಾಮಾಗಿ ಯೂಸ್ ಮಾಡ್ತಾವ ಅವ್ನು ಇನ್ನಾಗ್ತಾನೆ. ಹೊರಗಡೆ ಎಲ್ಲ ಡ್ರೋನಿಗೆ ಮುಂಚೆ ಎಲ್ಲ ಫೇಕ್ ಅಂತ ಬಂದಿತ್ತು. ಬ್ರೋ ಇವಾಗ ಮೈನಸ್ ಇಂದಾನೆ ಪ್ಲಸ್ ಆಗೋದು, ಪ್ಲಸ್ ಇಂದ ಯಾವತ್ತು ಮೈನಸ್ ಆಗಲ್ಲ. ಅದಕ್ಕೆ ಪ್ಲಸ್ ಇರೋರು ಯಾರು ಕೆಳಗಡೆ ಹೋಗಲ್ಲ. ಹಂಗಾಗಿ ಮೈನಸ್ ಇಂದಾನೆ ಪ್ಲಸ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಈಗ ನಿನ್ನೆ ನಮ್ರತ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ಮಾಡ್ತಾರ? ಪಾಪ ಅವಳು ಕಷ್ಟಪಟ್ಟವಳೆ, ಸ್ವಲ್ಪ ಸಿಂಪತಿನೂ ಗಡ್ಸ್ಕೊಳ್ಳು ಅವಳು. ಅಲ್ಪಿ ಹಂಗೆ ಹಿಂಗೆಲ್ಲ ಮಾಡ್ಕೊಂಡು ಆದ್ರೆ ಕ್ಯಾಪ್ಟನ್ ಆದ್ದು. ಮೇನ್ ಕ್ಯಾಪ್ಟನ್ ಆಗ್ಬೇಕಷ್ಟೇ. ಹೆಂಗ್ ಆಗ್ತಿರೋದು ಇಂಪಾರ್ಟೆಂಟ್ ಅಲ್ಲ, ಕ್ಯಾಪ್ಟನ್ ಆಗೋದು ಇಂಪಾರ್ಟೆಂಟ್ ಅಷ್ಟೇ. ಯಾರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್? ಸ್ಟ್ರಾಂಗೆಸ್ಟ್ ಟಫೆಸ್ಟ್ ಅಂತ ನನ್ನ ಪ್ರಕಾರ ಸಿರಿ ಮ್ಯಾಮ್ ಆರಾಮಾಗಿ ಹೋಗ್ತವ್ರೆ. ಅವ್ರ ಜೊತೆ ಏನು ಫ್ಲೋ ಇದ್ದಲ್ಲೇ ಸಿರಿ ಮ್ಯಾಮ್ ಆರಾಮಾಗಿ ಹೋಗ್ತವ್ರೆ. ಅವ್ರೊಂದ್ ಸ್ವಲ್ಪ ಫೈನಲಿಸ್ಟ್ ಕನ್ಸಿಸ್ಟೆಂಟ್ ಅಂದ್ಕೊಂಡು ಅದ್ ಬಿಟ್ರೆ ಯಾರು ಇಲ್ಲ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದೀರಾ? ನಿನ್ನೆ ನಮ್ರತ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಿಲ್ಲ, ಯಾವತ್ತೂ ಆಗಿರಲಿಲ್ಲ. ಚೆನ್ನಾಗಿ ಮಾಡ್ತಾರೆ, ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ. ಎಲ್ಲರ ಒಪಿನಿಯನ್ ಕೇಳ್ಕೊಡ್ತೀವಿ. ಬಿಗ್ ಬಾಸ್ ಮನೆಯಲ್ಲಿ ನನಗೆ ಚಾರ್ಜರ್ ಸಿಕ್ಕಿದೆ, ಫೋಟೋ ಎಲ್ಲ ವೈರಲ್ ಆಗ್ತಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ನಿನ್ನೆ ಕ್ಲಾರಿಫಿಕೇಶನ್ ಆಯ್ತಲ್ಲ, ಅದು ಶೇರ್ ಮಾಡೋದು ಅಂತ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಅಲ್ಲಿ? ವಿನಯ್ ಪ್ರಕಾರ ಯಾರು ಗೆಲ್ಬೇಕು? ವಿನಯ್ ವಿನಯ್. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ನನ್ಗೆ ಸಂತೋಷ್ ಹೊತ್ತೂರ್. ಸಂತೋಷ್ ಹೊತ್ತೂರ್ ಸಂತೋಷ್ ಹೋಗ್ತೀರಾ? ಯಾರು ಗೆಲ್ಬೇಕು ಅನ್ಕೊಂಡಿದೀರಾ? ನಾನು ಅವರೇ ಗೆಲ್ಬೇಕು. ತುಂಬಾ ಇಷ್ಟ. ಅವ್ರ ಮುದ್ದತೆ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ರು. ತುಂಬಾ ಚೆನ್ನಾಗಿ ಫಸ್ಟ್ ಇಂದಾನು ಚೆನ್ನಾಗಿ ಆಡ್ಕೊ ಬರ್ತಾ ಇದಾರೆ. ಯಾರ ಸವಸಕ್ಕೂ ಹೋಗಲ್ಲ ಅವರು. ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದಾರೆ. ಅವರು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ.